ನಮಸ್ತೆ, ವೆಲ್ಕಮ್ ಟು ದಿವ್ಯಾ ಸಂತು ಲಾಗ್ಸ್. ಫ್ರೆಂಡ್ಸ್, ಇವತ್ತು ಮಾರ್ನಿಂಗೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋ ಅಭ್ಯಾಸ, ಹಾಗಾಗಿ ಒಂದು ಗ್ಲಾಸ್ ಬಿಸಿನೀರು ಕುಡಿತಾ ಇದ್ದೀನಿ. ಡೈಲಿ ಸ್ವಲ್ಪ ಜೀರಿಗೆ ಹಾಕಿ ಕುಡಿತೀನಿ. ಒನ್ ಡೇ ಪ್ಲೈನ್ ವಾಟರೇ ಕುಡಿತೀನಿ. ಇವತ್ತು ಸ್ವಲ್ಪ ಜೀರಿಗೆ ಹಾಕಿ ಕುಡಿದೆ. ಇವತ್ತು ಮಂಡೇ ಆಗಿರೋದ್ರಿಂದ ಹೇರ್ ವಾಶ್ ಮಾಡಬೇಕಾಗಿತ್ತು. ಹಾಗಾಗಿ ನನ್ನ ಹೇರ್ ತುಂಬ ರಫ್ ಆಗಿತ್ತು. ಹಾಗಾಗಿ ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡೋ ಆಯಿಲು ಪ್ಯಾರಾಶೂಟ್ ಆಯುರ್ವೇದಿಕ್ ಹೇರ್ ಆಯಿಲ್ನ ಯೂಸ್ ಮಾಡೋದು. ನಾನು ನೀಟಾಗಿ ಸ್ಕ್ಯಾಲ್ಪ್ಗೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನೇನು ವೀಕ್ಲಿ ಒನ್ಸ್ ಆಯಿಲ್ ಏನು ಅಪ್ಲೈ ಮಾಡಲ್ಲ. ಯಾವಾಗ ನನ್ನ ಹೇರ್ ಡ್ರೈ ಅನಿಸುತ್ತೆ ಆವಾಗ ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ. 10 ಮಿನಿಟ್ಸ್ ಬಿಟ್ಟು ಈಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದೆ. ಈಗ ನನ್ನ ಸ್ಕಿನ್ ರೋಟೀನ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ನನ್ನ ಸ್ಕಿನ್ ರೋಟೀನ್ ವ್ಲಾಗ್ನ ಮಾಡಿದ್ದೀನಿ. ನಾನು ಆ ವ್ಲಾಗ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ಚೆಕ್ಔಟ್ ಮಾಡಿ. ನಾನು ಯಾವ ಕ್ರೀಮ್ಸ್ ಹಾಕ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಆ ವ್ಲಾಗಲ್ಲಿ. ಫ್ರೆಂಡ್ಸ್, ರೆಡಿ ಆಗಬೇಕಾದ್ರೆ ಲೈನರ್ ಬಿದ್ದೋಯ್ತು ಡ್ರೆಸ್ ಮೇಲೆ ಸ್ವಲ್ಪ. ಹಾಗೆ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡೆ. ತುಂಬ ದಿನ ಆಗಿತ್ತು ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಿ. ಸ್ವಲ್ಪ ಡ್ರೈ ಮಾಡ್ಕೋಬೇಕು ಹೇರು. ಹಾಗೆ ವೈಪ್ ಮಾಡಿ ಲೇಟ್ ಆಗಿತ್ತು, ಹಾಗಾಗಿ ಹಂಗೆ ಹೊರಟೆ. ದೇವ್ರ ಪೂಜೆ ಮಾಡಬೇಕಿತ್ತು ಇವತ್ತು. ಎಲ್ಲ ಹೂವು ಎಲ್ಲ ತೆಗೆದು ಫುಲ್ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ರಂಗೋಲಿ ಎಲ್ಲ ಹಾಕಿ ಫ್ರೆಂಡ್ಸ್, ಈ ಥರ ರಂಗೋಲಿ ಎಲ್ಲ ಹಾಕಿ ಮತ್ತು ದೀಪಕ್ಕೆಲ್ಲ ಎಣ್ಣೆ ಹಾಕಿ ಆರತಿ ದೀಪಕ್ಕೂ ಎಣ್ಣೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತೆಲ್ಲ ನೋಡಿ ಗೈಸ್, ಈ ಥರ ರಂಗೋಲಿ ಹಾಕಿ ನೀಟ್ ಮಾಡಿ ಈ ಥರ ಪೂಜೆ ಮಾಡಿದ್ದೀನಿ. ಸಿಂಪಲ್ಲಾಗಿ ನಾನು ಇವತ್ತು ಪೂಜೆ ಮಾಡಿದೆ. ಮತ್ತು ಟಿಫನ್ನಿಗೆ ಇವತ್ತು ಚಿತ್ರಾನ್ನ ಮತ್ತು ಕಾಳು ಪಲ್ಯ ಪಾಯಸ ಮಾಡಿದರು ನಮ್ಮತ್ತೆ ಇವತ್ತು. ಹಾಗಾಗಿ ಟಿಫನ್ ಮಾಡಿ ಶಾಪ್ಗೆ ಹೋದೆ. ಈಗ ಶಾಪ್ ಓಪನ್ ಮಾಡಿ ಪೂಜೆ ಮಾಡಬೇಕು. ಪೂಜೆ ಮಾಡಿ ಸಿಗ್ತೀನಿ ನಿಮಗೆ. That I could cough out my emotions in a healthy manner and just become the right person that actually matters. And every day I drive my car to my little job, and I find some peace in the stations that I throw on. ಫ್ರೆಂಡ್ಸ್, ಈಗ ಎಲ್ಲ ಮನೆಯಲ್ಲಿ ಮತ್ತು ಅಂಗಡಿಯಲ್ಲೆಲ್ಲ ಪೂಜೆ ಮಾಡಿ ಈಗ ಶಾಪಿಗೆ ಬಂದಿದ್ದೀನಿ ನನ್ನ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ. ಮತ್ತು ನಿಮ್ಗೆ ಎಲ್ಲರಿಗೂ ಪಾರ್ಲರ್ ಟೂರ್ ಬೇಕಂದರೆ ಎಸ್ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ನಾನು ಸಂತು ಇಬ್ಬರು ಹೋಗಿದ್ವಿ. ಮಗುದು ನಾಮಕರಣ ಇತ್ತು, ಹಾಗಾಗಿ ಹೋಗಿದ್ವಿ. ಸಂತು ಅವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಹಾಯ್ ಮಾಡಿ ಅಂತ. ಹಾಯ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಅಕ್ಕಂದರು ಮತ್ತು ಅಮ್ಮ ಎಲ್ಲ ಬಂದಿದ್ದರು. ಅವರೆಲ್ಲ ಒಂದು ಫೋಟೋ ತೊಗೊಂಡ್ರು. ಅದು ಮುಗಿಸಿ ಮನೆಗೆ ಸ್ವಲ್ಪ ದಿನಸಿ ತೊಗೊಬೇಕಾಗಿತ್ತು, ಹಾಗಾಗಿ ನಾವು ಬಿಗ್ ಬಜಾರ್ಗೆ ಬಂದಿದ್ದೀವಿ. ದಿನಸಿ ಎಲ್ಲ ಶಾಪಿಂಗ್ ಮಾಡಿ ಮೇಲೆ ಬಟ್ಟೆ ಇರೋ ಸೆಕ್ಷನ್ ಬಂದ್ವಿ. ಇಲ್ಲಿ ಒಂದು ಫ್ರೇಗ್ನೆನ್ಸ್ ಕಾಣಿಸ್ತು, ತುಂಬ ಚೆನ್ನಾಗಿತ್ತು, ಹಾಗಾಗಿ ಒಂದು ತೊಗೊಂಡಿದ್ವಿ. ಮತ್ತು ಈ ಫ್ಲವರ್ಸು ನೋಡಿದ್ವಿ.
ಶಾಪ್ಗೆ ಅಂತ. ಬಟ್ ಇದು ತುಂಬ ಕಾಸ್ಟ್ಲಿ ಇತ್ತು, ಹಾಗಾಗಿ ಬೇಡ ಅಂತ ಬಂದ್ವಿ, ಅದು ವರ್ತಿಲ್ಲ ಅಂತ. ಬರ್ತಾ ರೋಡಲ್ಲಿ ನೇರಳೆ ಹಣ್ಣು ಸೀಸನ್ ಇನ್ನೇನು ಸ್ಟಾರ್ಟ್ ಆಗಿದೆ, ಹಾಗಾಗಿ ಸ್ವಲ್ಪ ನೇರಳೆ ಹಣ್ಣು ತೊಗೊಂಡಿದ್ವಿ. ಹಂಗೆ ಪಾನಿಪುರಿ ತಿನ್ನಬೇಕು ಅನಿಸ್ತು, ಹಾಗಾಗಿ ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ ನಾನು ಸಂತೋರು. ಇಲ್ಲಿ ನಾವು ಯಾವಾಗಲೂ ರೆಗ್ಯುಲರಾಗೂ ಹೋಗ್ತೀವಿ ಈ ಶಾಪ್ಗೆ, ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಪಾನಿಪುರಿ, ತುಂಬ ಬಿಸಿ ಇತ್ತು. ಮತ್ತು ಇನ್ನೊಂದು ಪ್ಲೇಟ್ ಮಸಾಲೆ ಪುರಿ ಬೇಕಿತ್ತು, ಹಾಗಾಗಿ ಸಂತೂರು ಹೋಗಿದ್ದಾರೆ ಮಸಾಲೆ ಪುರಿ ತೊಗೊಂಬರೋಕ್ಕೆ. ಈ ಶಾಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮೈಲ್ಡಾಗಿರುತ್ತೆ, ತುಂಬ ಸ್ಪೈಸಿ ಅನಿಸಲ್ಲ. ಬರ್ತಾ ದಾರಿಯಲ್ಲಿ ಚಿಕ್ಕ ಮಾವಿನ ಹಣ್ಣು ಕಾಣಿಸ್ತು. ಇನ್ನೇನು ಮಾವಿನ ಹಣ್ಣು ಸೀಸನ್ ಎಂಡ್ ಆಗ್ತಾ ಇದೆ ಅಂತ ಮಾವಿನ ಹಣ್ಣು ತೊಗೊಂಡು, ತುಂಬ ಟಯರ್ಡ್ ಆಗಿತ್ತು ಅಂತ ಹೊರಗಡೆನೆ ಒಂದು ದೋಸೆ ತಿಂದು ಬಂದ್ವಿ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.